ಸಿಲಿಕಾನ್ ಸಿಟಿ ಕುಖ್ಯಾತಿ ಪಡೆದಿದ್ದೇ ಇಲ್ಲಿಯ ಟ್ರಾಫಿಕ್ನಿಂದ. ಇಂಥ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮದ್ದೆರೆಯಲು ಸರ್ಕಾರ, ಸಂಚಾರಿ ಪೊಲೀಸರು ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ಬೆಂಗಳೂರಿನ ಜನರಿಗೆ ಮತ್ತೊಂದು ಟ್ರಾಫಿಕ್ ಟೆನ್ಷನ್ ಶುರುವಾಗಿದೆ. ಏನದು ಹೊಸ ಸಂಕಷ್ಟ ಅಂದ್ರ ನೀವೇ ನೋಡಿ. ಒಬ್ರ ಇಬ್ರ ರೇಟ್ ಹೈಕು ಜೇಬಿಗೆ ಕತ್ರಿ ಫಿಕ್ಸ್ ಅಂದ್ರೂ ಜನ ವಾಹನಗಳ ಪರ್ಚೇಸಿಂಗ್ನಿಂದ ಮಾತ್ರ ದೂರ ಉಳಿದಿಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಹಾಗೆ EMI ಆದ್ರೂ ಓಕೆ, ವೆಹಿಕಲ್ ಸ್ವಂತಕ್ಕೆ ಬೇಕು ಅಂತಾರೆ. ಸಿಲಿಕಾನ್ ಸಿಟಿಯಲ್ಲಿ ಮೊದಲೇ ಟ್ರಾಫಿಕ್ ಕಿರಿಕಿರಿ ಕಿಚ್ಚು ಹೆಚ್ಚಾಗಿದೆ. ಈ ನಡುವೆ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಸರ್ಕಾರ ಎಷ್ಟೇ ಮನವಿ ಮಾಡಿದ್ರೂ ಬೆಂಗಳೂರಿನ ವಾಹನಗಳ ಓಡಾಟದ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಎಸ್, ಬೆಂಗಳೂರಿನಲ್ಲಿ ವಾಹನಗಳ ಖರೀದಿ ಪ್ರಮಾಣದಲ್ಲಿ ಭಾರೀ ಏರಿಕೆಯಾಗಿದೆ. ಅಕ್ಟೋಬರ್ ಒಂದೇ ತಿಂಗಳಲ್ಲಿ 86,000 ವಾಹನ ಖರೀದಿಯಾಗಿದ್ದು, ಈ ಪೈಕಿ ದ್ವಿಚಕ್ರ ವಾಹನಗಳ ಸಂಖ್ಯೆ ಅಧಿಕವಾಗಿದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ನಲ್ಲಿ 59,863 ಬೈಕ್ ಖರೀದಿಯಾಗಿದೆ. 15,935 ಕಾರ್ಗಳು ಸೇರಿ ಒಟ್ಟು 86,014 ವಾಹನಗಳನ್ನು ಖರೀದಿಸಲಾಗಿದೆ. ಸೆಪ್ಟೆಂಬರ್ನಲ್ಲಿ 56,000 ಹೊಸ ವಾಹನಗಳ ಖರೀದಿ ಮಾಡಲಾಗಿದೆ. ಇನ್ನು ಸೆಪ್ಟೆಂಬರ್ಗಿಂತ ಅಕ್ಟೋಬರ್ನಲ್ಲಿ 20,000 ಹೆಚ್ಚುವರಿ ವಾಹನಗಳನ್ನು ಖರೀದಿ ಮಾಡಲಾಗಿದೆ. ಹಾಲಿ ಬೆಂಗಳೂರಿನಲ್ಲಿ 1,22,00,000 ವಾಹನಗಳು ನೋಂದಣಿಯಾಗಿವೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ತಿಂಗಳಿಂದ ತಿಂಗಳಿಗೆ ವಾಹನಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಸಂಚಾರ ದಟ್ಟಣೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇತ್ತ ಸರ್ಕಾರದ ಮೇಲೆ ಜವಾಬ್ದಾರಿ ಹೆಚ್ಚಾಗಿದ್ದು, ಸಾರ್ವಜನಿಕ ಸಾರಿಗೆಯತ್ತ ಸಿಲಿಕಾನ್ ಸಿಟಿ ಮಂದಿ ಮುಖ ಮಾಡುವಂತೆ ಯಾವ ಪ್ರಯೋಗಕ್ಕೆ ಮುಂದಾಗುತ್ತೆ ಸರ್ಕಾರ, ಕಾದು ನೋಡಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.